ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಅಯೋಧ್ಯೆಯಲ್ಲಿದ್ದಾರೆ. ಅಯೋಧ್ಯೆಯಿಂದ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದಾರೆ. ಜನವರಿ 22ನೇ ತಾರೀಕು ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗಲಿದೆ. ನಿಮಗೆಲ್ಲ ಗೊತ್ತಿರಬಹುದು, ರಾಮಲಲ್ಲ ಅಂದರೆ ನೀವು ಎಲ್ಲ ಕಡೆ ಆ ಬಿಲ್ಲನ್ನು ಹೊತ್ತಿರುವಂಥ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಇರುವಂಥ ಅನೇಕ ಚಿತ್ರಪಟಗಳನ್ನು ನೋಡಿರ್ತೀರ. ಆದರೆ ಬಾಲರಾಮನ ಚಿತ್ರಗಳು ಸಿಗೋದು ಬಹಳ ಅಪರೂಪ ಅಲ್ವಾ? ಕೃಷ್ಣನದು ಸಿಗತ್ತೆ, ರಾಮನ್ ಸಿಗೋದಿಲ್ಲ. ಆದರೆ ಅಯೋಧ್ಯೆಯಲ್ಲಿ ರಾಮಲಲ್ಲ ಸಿಗ್ತಾನೆ, ಯಾಕಂದರೆ ಅದು ಆತನ ಹುಟ್ಟಿದ ಜನ್ಮಸ್ಥಳ. ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ಮಂದಿರದಲ್ಲಿ ತಾತ್ಕಾಲಿಕವಾಗಿ ರಾಮಲಲ್ಲನ ವಿಗ್ರಹವನ್ನು ಇಡಲಾಗಿತ್ತು. ಮೊನ್ನೆ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆ ನೆರವೇರಿಸುವಾಗ ಕೂಡ ಆ ರಾಮಲಲ್ಲನಿಗೆ ನಮಸ್ಕಾರ ಮಾಡಿದರು. ನಂತರ ಹನುಮಾನ್ ಗಡಿಗೆ ಕೂಡ ಹೋಗಿ ಬಂದಿದ್ರು. ಆ ರಾಮಲಲ್ಲನ ಮೂರ್ತಿ ಹೇಗಿದೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಜೊತೆಗೆ ನಾಳೆ ನರೇಂದ್ರ ಮೋದಿಯವರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ, ಅನೇಕ ಯೋಜನೆಗಳಿಗೆ ಚಾಲನೆ ಕೊಡ್ತಾರೆ. PM ಯೋಗಿ ಆದಿತ್ಯನಾಥ್ ಅವರು ಕೂಡ ಇವತ್ತು ಅನೇಕ ಕಡೆಯಲ್ಲಿ ಎಲ್ಲವನ್ನು ಪರಿಶೀಲನೆ ಮಾಡಿದರು. ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಅನೇಕ ವಿಚಾರಗಳನ್ನು ನಿಮಗೆ ತಂದಿದ್ದಾರೆ ಅಯೋಧ್ಯೆಯಿಂದ. ಮೊದಲಿಗೆ ಅದನ್ನು ನೋಡೋಣ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ಸಜ್ಜಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಪ್ರತಿ ಪೂಜಾ ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತಿದೆ. ಇಲ್ಲಿವರೆಗೆ ರಾಮನಿಗೆ ಎಲ್ಲಿ ಪೂಜೆ ನಡೀತಿತ್ತು ಗೊತ್ತಾ? ಹಿಂದೆ ಗಮನಿಸ್ತಾ ಇರೋದು ನೂತನವಾಗಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರ. ಆದ್ರೆ ಈ ಭಾಗದಲ್ಲಿ ನಾವು ಗಮನಿಸಿದ್ರೆ ಸದ್ಯಕ್ಕೆ ರಾಮಲಲ್ಲನನ್ನ ಈ ಭಾಗದಲ್ಲಿ ಒಳಗೆ ಇರಿಸಲಾಗಿದೆ. ಇಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಕಂಪ್ಲೀಟ್ ಆಗಿ ನಿರ್ಬಂಧ. ಸದ್ಯಕ್ಕೆ ಅದೇ ಜನವರಿ 22ರ ನಂತರದಲ್ಲಿ ನನ್ನ ಹಿಂಭಾಗದಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಭವ್ಯ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ. ನೂತನ ಮಂದಿರದ ಲೋಕಾರ್ಪಣೆ ಆಗುತ್ತೆ. ಅಯೋಧ್ಯೆ ರೈಲ್ವೆ ನಿಲ್ದಾಣ ಇನ್ಮುಂದೆ ಅಯೋಧ್ಯ ಧಾಮ್. ಸರಿಸುಮಾರು 10,000 ಸ್ಕ್ವೇರ್ ಮೀಟರ್ನಷ್ಟು ವಿಸ್ತಾರವಾಗಿದೆ ಈ ಒಂದು ಅತ್ಯಾಧುನಿಕ ರೈಲ್ವೆ ನಿಲ್ದಾಣ. 2018ರ ನವೆಂಬರ್ನಲ್ಲಿ ಪುನರ್ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ಆಗಿನ ಬಜೆಟ್ 240 ಕೋಟಿ. ಹಾಗೆ ಇದರ ಎರಡನೇ ಹಂತದ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಈಗ ಆಲ್ರೆಡಿ 480 ಕೋಟಿಯ ಬಜೆಟ್ ಎಸ್ಟಿಮೇಷನ್ ಅನ್ನು ಮಾಡಿಕೊಳ್ಳಲಾಗಿದೆ. ಯಾಕಿಷ್ಟು ವೆಚ್ಚ ಅನ್ನೋದಕ್ಕೆ ಸ್ಪಷ್ಟ ಉತ್ತರ, ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ. ಪ್ರಯಾಣಿಕರ ಅನುಕೂಲಕ್ಕೋಸ್ಕರ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿಯನ್ನು ಈ ರೈಲ್ವೆ ನಿಲ್ದಾಣದಲ್ಲಿ ನೀಡಲಾಗ್ತಾ ಇದೆ. ಅಯೋಧ್ಯೆ ಮಹಾನಗರದಲ್ಲಿದೆ ಟೆಂಟ್ ಸಿಟಿ. ನೀವು ಗಮನಿಸಬಹುದು, ಎಲ್ಲ ರೀತಿಯಾದ ಸುಸಜ್ಜಿತ ವ್ಯವಸ್ಥೆಯನ್ನ ಈ ಟೆಂಟ್ನಲ್ಲಿ ಉಳಿದುಕೊಳ್ಳಿಕ್ಕೆ ಮಾಡಲಾಗಿದೆ. ಒಂದು ಈ ರೀತಿಯ ಟೆಂಟ್ನಲ್ಲಿ 2-3 ಅಂದರೆ 2 ಅಡಲ್ಟ್ಸ್, 2 ದೊಡ್ಡವರು, ಹಾಗೆ ಒಂದು ಮಗು ಉಳಿದುಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗೆ ನಾವು ಗಮನಿಸ್ತಾ ಇದ್ವಿ, ಇದೇ ರೀತಿಯಲ್ಲಿ 30 ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸರಿಸುಮಾರು 60ರಿಂದ 90 ಮಂದಿ ಪ್ರವಾಸಿಗರು ಈ ಒಂದು ಟೆಂಟ್ ಸಿಟಿಯಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ. ಅಯೋಧ್ಯೆಯಿಂದ ಸಮಗ್ರ ಮಾಹಿತಿ ನೋಡಿ.